ಥ್ಯಾಂಕ್ ಯು ಮಾನಸ ಹೊಳ್ಳ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಹಾಗೆ ಠಾಣೆ ಒಂದು ಟೀಮ್ ಹೆಸರೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಹೆಸರು, ಯಾಕಂದರೆ ಎಲ್ಲರೂ ಆರಾಮಾಗಿ ಜ್ಞಾಪಕ ಇರುತ್ತೆ ಎಲ್ಲರೂ ಅನ್ನೋದು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈಗ ಮತ್ತೆ ನಾನು ಬಂದಮೇಲೆ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಇಲ್ಲಿ ಇದ್ದಿದ್ದಕ್ಕೆ, ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ, ಅದು ಗೊತ್ತಿರೋ ವಿಷಯ. ಹಾಗಾಗಿ ನಿಮ್ಮ ಸಪೋರ್ಟು ಯಥೇಚ್ಛವಾಗಿ ನಮಗೆ ಬೇಕು, ನಮ್ಮ ಟೀಮ್ ಮೇಲೆ, ಠಾಣೆ ಟೀಮ್ ಮೇಲೆ. ಹಾಗೆ ನಮ್ಮ ಮಾನಸ ಹೊಳ್ಳ ಅವಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನಾವು ಬಾಲ್ಯ ಸ್ನೇಹಿತರು, ಆಗ ಜೊತೆಗೆ ಹಾಡ್ತಾ ಇದ್ವಿ ಎಷ್ಟೊಂದು ಹಾಡುಗಳನ್ನ. ಹಾಗೆ ಬರ್ತಾ 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 ಅವಳು ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದ್ಲು. ನಾನು ಸುಮ್ಮನೆ ಎಲ್ಲೋ ಒಂದೆರಡು ಹಾಡುಗಳನ್ನ ಬರಿತಾ ಇದ್ದೆ, ಅದು ಭಾಳ ಇಷ್ಟ ಆಗ್ತಾಯಿತ್ತು. ನಂಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ಲು, ಚೆನ್ನಾಗಿ ಬರೀತೀನಿ ನೀನು, ಯಾಕೆ ಬರೀಬಾರ್ದು ಅಂತ. ಪರವಾಗಿಲ್ಲ ಬಿಡು ಅಂತ ಆ ಥರನೇ ಬರ್ತಾಯಿತ್ತು. ಹಾಗೆ ಸಣ್ಣ ಪುಟ್ಟದು ನಾವು ಬರೆದು ಎಷ್ಟೋ ಹಾಡುಗಳು ಮಾಡಿದ್ವಿ. ಬಟ್ ಈ ಸಾಂಗು ಶಿ ವಾಸ್ ವೆರಿ ಪರ್ಟಿಕ್ಯುಲರ್. ಇದೊಂಥರ ಒಂದು ಮೋಟಿವೇಶ್ನಲ್ ಸಾಂಗ್ ಬೇಕು, ಡೈರೆಕ್ಟರ್ ಹತ್ರ ನೀನು ಮಾತಾಡು, ನೀನು ಬರೀ ಅಂತ. ನನಗೊಂದು ಸ್ವಲ್ಪ ಭಯ ಆಯಿತು ಆ್ಯಕ್ಚುಲಿ, ಮೋಟಿವೇಶ್ನಲ್ ಸಾಂಗ್ ಹೆಂಗೆ ಬರುತ್ತೋ ಏನು ಕತೆನೋ, ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ. ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು, ಮೇಡಮ್ ಈ ಥರ ಇರಲಿ, ಅಂದರೆ ಕೈಲಾಗ್ದಿರೋದು ಏನೂ ಇಲ್ಲ, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು. ಸೊ ಆ ಥಾಟ್ ಮೇಲೆ ಏನು ಬರ್ತೋ ಅದನ್ನು ನಾನು ಬರೆದಿದ್ದೀನಿ. ಹಾಗೆ ನಮ್ಮ ಅಣ್ಣವ್ರದ್ದು ಒಂದೆರಡು ಸಾಲು ಕೂಡ ಅಲ್ಲಿ ಆಗೋದು ಕೈ ಕಟ್ಟಿ ಕುಳಿತಾರೆ ಅಂತ, ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಟೀಮ್ಗೂ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಎರಡನೇ ಸಾಂಗ್ ನಾನು ಕೇಳಿದೆ, ಇವಾಗ ಕೇಳಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಧ್ವನಿಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ ಹುಕ್ಲೈನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ನಮ್ಮ ಠಾಣೆ ಮೂವಿಗೆ. ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸಲಿ, ಇನ್ನೊಂದಷ್ಟು ಒಳ್ಳೆ ಹಾಡುಗಳು ಅದರಲ್ಲಿ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ತಮಿಳಲ್ಲಿ ಬರಿತೀನಿ ಸರ್, ಕನ್ನಡ ಬರಿತೀನಿ, ಇಂಗ್ಲೀಷು ಒಂದಷ್ಟು ಬರಿತೀನಿ ಸರ್. ತುಂಬ ತಲೆ ತಿಂತಿರ್ತೀನಿ ಸರ್ ಆ್ಯಕ್ಚುಲಿ ನಾನು ಅವ್ಳಿಗೆ. ಸರ್ ಹಾಡುಗಳು ತುಂಬ ಬರೆದಿದ್ದೀನಿ ಸರ್, ಅಂದರೆ ಆಚೆ ಗೊತ್ತಿರೋ ಥರ ಹೆಸರಾಗಿ ಥರ ಹಾಡುಗಳು ಕಮ್ಮಿ, ಬಟ್ ಒಂದು 100 ಮೇಲೆ ಬರೆದಿದ್ದೀನಿ ಸರ್. ಹಾಗೆ ಇನ್ನೊಂದು ಹೇಳ್ಬೇಕು ಸರ್, ಭಾಳ ತಲೆ ತಿಂತಾರೆ ಸರ್. ಈ ಹಾಡು ಬರೆದಾಗ 12 ಗಂಟೆ ರಾತ್ರಿ. ಏನಂದರೆ ಮನೇಲಿ ಮಾಮೂಲಾಗಿ ಫ್ರೆಂಡ್ಸ್ ಬರೋ ಥರ ಬರ್ತಾರೆ ಸರ್ ಮನೆಗೆ. ಮಾನಸ ಇಷ್ಟು ತುಂಬ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ. ಮಾನಸ ಹುಳ್ಳ ಬರ್ತಾರೆ 12 ಗಂಟೆ ಅನ್ನೋದಿಲ್ಲ, ಮನೇಲಿದ್ಯಾ ಊಟಕ್ಕೆ ಬಾರೆ ಅಂತೀನಿ. ರೆಗ್ಯುಲರ್ ಆಗಿ ಫ್ರೆಂಡ್ಸ್ನ ಬರ್ತಾಳೆ. ನಾನು ನೋಡೋಕೆ ಬರ್ತಾಳೆ ಅನ್ಕೊಂಡ ತಕ್ಷಣ ಪೇಪರ್ ಪೆನ್ ತೊಗೊಂಡ್ಬಿಡು ಅಂತಾಳೆ. ಮಲ್ಗೋ ಟೈಮ್ ಕಣೆ ಅದೇ ಹಾಡ್ಬಿಡು, ಏನು ಮಲ್ಗೋದು ಯಾವಾಗಲೂ ಇರುತ್ತೆ ಅಂತ. ಸೊ ಅವಳು ಒಂದು ನಿಮಿಷ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಅವ್ಳು ಯಾವಾಗಲೂ ಅಷ್ಟೇ ಆ ಟೈಮ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಅವಳು ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾಳೆ ಇವತ್ತಿನವರೆಗೂ. ಸರ್ ಹೊಸದು ಸರ್, ನನಗೆ ಹೊಸದು ಮೋಟಿವೇಶ್ನಲ್ ಸಾಂಗ್ ಬರೆಯುವಂಥದ್ದು ನನಗೆ ಹೊಸದು. ಯಾಕಂದರೆ ಯೂಶ್ವಲಾಗಿ ಲವ್ ಸಾಂಗ್ಸ್ ಬರೆದಿದ್ದೀನಿ, ಮತ್ತು ಮೋಟಿವೇಶ್ನಲ್ ಬೇರೆ ಥರ ಬರ್ತೀವಿ ಸರ್, ಅಂದರೆ ಕ್ಯಾಶುವಲ್ ಆಗಿ ಸಾಂಗ್ಸ್ ಇರುತ್ತಲ್ಲ ಅಂಥದ್ದು ಬರ್ತೀವಿ. ಈ ಥರ ಒಂದು ವರ್ಡ್ಸ್, ಇಂಪ್ಯಾಕ್ಟ್ ಆಗುವಂಥ ವರ್ಡ್ಸ್ ಯೂಸ್ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೀವಿ, ಅದನ್ನು ಉಲ್ಟಾ ಹಾಸಿಗೆನ ಮೀರಿ ಕಾಲು ಚಾಚಬೇಕು, ಆಸೆಗಳನ್ನ ಪಡಬೇಕು. ಆಮೇಲೆ ನದಿಗಳಿಗಿಂತ ಸಾಗರ ದೊಡ್ಡದು, ನೀ ಬಲೆ ಹಾಕು ಸಾಗರಕ್ಕೆ, ಎಲ್ಲ ಮೀನುಗಳು ಜಾಸ್ತಿ ಸಿಗ್ತವೆ, ಡಿಫ್ರೆಂಟಾಗಿ ಸಿಗ್ತವೆ. ಆ ಥರ ಒಂದು ಥಾಟಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ನೋಡಿ ಮಾಡಿ ಬರೆದಿರೋದು ಸರ್. ಅದೇ ಸರ್, ಬಿಲ್ಡಪ್ ಸಾಂಗ್ ಬರೆದ್ಬಿಡ್ಬೋದು ನನಗೊಂದು ಯೋಚನೆ. ಹಾಂ ಸರ್, ಅದೇ ಸರ್ ಹೊಸ ಕಾನ್ಸೆಪ್ಟ್ ಇತ್ತು, ಭಯ ಇತ್ತು. ಅವ್ರ ಸಪೋರ್ಟು ಇದೆ ಸರ್, ಯಾಕಂದರೆ ಅವರು ಪ್ರಾಪರಾಗಿ ಏನಂದರೆ ತುಂಬ ಜನಕ್ಕೆ ಅವ್ರಿಗೆ ಏನು ಬೇಕಂತಲೇ ಗೊತ್ತಿರಲ್ಲ ಸರ್. ಸುಮ್ಮನೆ ಒಂದು ಹಿಂಗೆ ಬರೀರಿ ಹಂಗೆ ಬರೀರಿ ಅಂತಾರೆ. ಬಟ್ ಮಾನಸ ಇರ್ಬೋದು ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ದೇವರ್ ವೆರಿ ಪರ್ಟಿಕ್ಯುಲರ್. ಅವ್ರಿಗೆ ಗೊತ್ತಿತ್ತು ಏನು ಬೇಕು ಅಂತ. ಸೊ ಅದನ್ನು ತೊಗೊಂಡ್ರು ಅವರು. ಏನು ಚೇಂಜಸ್ ಇತ್ತು ಹೇಳಿದ್ರು, ಚೇಂಜಸ್ ಎಲ್ಲ ನಡೀತು. ನನಗೆ ಭಾಳ ಖುಷಿಯಾಗಿದೆ ಸರ್ ಬರೆದಿರೋದು. ನನಗೆ ಪರ್ಸ್ನಲ್ ಆಗಿ ಸಂತೋಷ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.